ನಮ್ಮ ವಿಶ್ವನಾಥ್ ಅವರು ಅಭಿಯವ್ರ ಮನೆಯೊಳಗೆ ಚುಮ್ಮರಿ ಕಾರ್ದಾನಿ ಜಾಮೂನು ಚಕ್ಲಿ ವಿಶ್ವ ಯಾರ್ದಿದ್ರಾಗ ಲಕ್ಷ್ಮಣ್ 30 60 ಆ ದೇವ್ರ ಮುಂದೆ ಕುಂತ ಇಂಥ ಮಾತಾಡ್ತೀನಿ ಆಚೆಗೆ ಬರಲ್ಲ. ಕೆಳಗಿರಿ ಕಲಪ ನೋಡಕ್ ಹೋಗ್ತೀನಿ ಬರ್ತಿ. A few moments later. ಎಲ್ಲರೂ ಗಣಪತಿ ನೋಡಕ್ ಹೊಂಟೇವಿ. ಬಾಯ್. ಬಾಯ್ ಬಾಯ್. ಹಲೋ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜೀವಾಪುರ್. ಇವತ್ತು ಧಾರವಾಡ ಒಳಗೆ ಅದೇ ನಾನು ಬಂದ ಒಂದು ವಾರ ಆಯ್ತು. ಆಲ್ಮೋಸ್ಟ್ ಅಭಿ ಮತ್ತು ವಿಶ್ವ ಕೂಡ ಹೊರಗೆ ಗಣಪತಿ ನೋಡಕ್ಕೆ ಬಂದಿನಿ ಧಾರವಾಡ ಒಳಗೆ. ನಾವು ಈಗ ಸದ್ಯಕ್ಕೆ ಅದೇವಿ ಸಾಯಿಬಾಬಾ ಗುಡಿ ಕಡೆ ಕೆಲ್ಗೇರಿ. ಸೊ ಧಾರವಾಡ ಒಳಗೆ ಎಲ್ಲ ಗಣಪತಿ ಕವರ್ ಮಾಡ್ಬೇಕಂತ ಐತಿ ಇವತ್ತು. ಸೊ ಹೋಗೋಣ. ಜಲ್ದಿ ಹೋಗ್ಬೇಕಂತ ಇಷ್ಟ. ಸೊ ಇನ್ನೊಬ್ರು ಬಂದು ಆಮೇಲೆ ಜಾಯ್ನ್ ಆಗೋರದಾರ ಗೆಸ್ಟ್ ನಮ್ಗೆ ಕೂಡ ತೋರಿಸ್ತೇವಂತ. ಕೀಪ್ ವಾಚಿಂಗ್. ಗೈಸ್, ನಾವೀಗ ಎಷ್ಟು 3 ಗಣಪತಿ ನೋಡಿದ್ವಿ. ಫಸ್ಟ್ ಸಾಯಿಬಾಬಾ ಗುಡಿ ಒಳಗಿಂದ ಬಂದ, ಆಮೇಲೆ ಅಲ್ಲೇ ಕೆಳಗೆ ವಿಜಯಾನಂದ ನಗರಿಂದ ಬಂದ. ಈಗ ನಾವು CB ನಗರ್ ಕಡೆ ಅದೇವಿ. ಸೊ CB ನಗರ್ ಗಣಪತಿ ಒಂದು ನೋಡೀವಿ. ಇಷ್ಟರೊಳಗೆ ನಂಗೆ ಫುಲ್ ಫೇವ್ರೇಟ್ ಅಂದ್ರೆ ಚಲೋ ಅನ್ಸಿದ್ದು ವಿಜಯಾನಂದ ನಗರ್ ಗಣಪತಿ. ಕ್ಯೂಟ್ ಐತಿ. ಗೋಲು ಬೋಲು ಗಣಪತಿ. ನಮ್ಮ ವಿಶ್ವಗೆ ಯಾವ ಸೇರ್ತು ಕೇಳೋಣ. ಯಾವ ಸೇರ್ತಪ್ಪ? ವಿಜಯಾನಂದ ನಗರ್ ಧಾರವಾಡ ಕಾ ಸಾಮ್ರಾಟ್. ಅಭಿ ನಿಂಗೆ ಯಾವ ಸೇರ್ತೆ? ನೀರು ಕುಡಿದು. ಸೊ ಈಗ ನೆಕ್ಸ್ಟ್ KCD ಕಡೆದಾಗ ಹೊಂಟೇವಿ. ಅಲ್ಲೆಲ್ಲ ಹೋಗಿ ಕವರ್ ಮಾಡ್ಕೊಂಡು ತೋರ್ಸೋಣ ನಿಮ್ಗೆ. One hour later. ಗೆಸ್ಟ್ ಇಲ್ಲ ಐತ್ ನೋಡ್ರಿ. ಸ್ನೇಹ ಮುಗಿ ಮುಟ್ಟವ್ರಿ, ಹೆಂಗಿದಿರಿ? ಈಗ ಮಾತಾಡಂಗಿಲ್ಲ, ಬರೀ ನಗ್ತಾವ ನೋಡ್ರಿ ಗೈಸ್. ಮುಗೀತೆ. ನಾನು ಆರಾಮದೇನಿ. ನನಗೆ ಗೈಸ್, ಇವ್ರು ಏನದಾರಲ್ಲ ಧಾರವಾಡ ಒಳಗೆ ಭಾಳ ದೊಡ್ಡ ಶ್ರೀಮಂತರ ಅದಾರೆ. ಹಂಗೆಲ್ಲ ಮಾಡಿ ದೊಡ್ಡ ಶ್ರೀಮಂತರ ಅದಾರ ಗೈಸ್ ಇವ್ರು. ಧಾರವಾಡ ಒಳಗೆ ಏನ್ರಿ ಕೆಲಸ ಆಗ್ಬೇಕಂತಂದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕ? ಪ್ರೊನೌನ್ಸ್ ಆಗೋಲ್ಲ. ಸ್ನೇಹ ಅಮೋಗಿ ಮಠ್. ನಂಗೆ ID, Instagram ID, Facebook ID, ಮನಿ ಅಡ್ರೆಸ್ ಎಲ್ಲ ಕೊಟ್ಟು ಬಿಡ್ರಿ. ಹೋಗ್ಲಿ, ನನ್ನ ನಂಬರ್ ಸಹಿತ ಕೊಡ್ರಿ. ನಿನ್ನ ಪ್ರೈವೇಟ್ ಅಕೌಂಟ್ ಐತಿ, ಇಲ್ಲ ಯಾರು ರಿಕ್ವೆಸ್ಟ್ ಕಳ್ಸಿರೋ ಡಿಲೀಟ್ ಮಾಡ್ಬಿಡಿ. ನೆಕ್ಸ್ಟ್ ಮಾಡಂಗಿಲ್ಲ, ಹಂಗ ಎಷ್ಟು ಅಕೌಂಟ್ ಅದಾವ ಪೆಂಡಿಂಗ್. ಈಗ ಒಂದು ಏನಿಲ್ಲ ಅಂದ್ರೆ ಒಂದು 6-7 ಗಣಪತಿ ನೋಡ್ಯಾವ. ಯಾವ ಸೇರ್ತಪ್ಪ ಈಗ? ಸಪ್ತಾಪುರ ಬಾವಿ. ಕ್ಯೂಟ್ ಐತಿಲ್ಲ ಅದು. ಬೈ, ನಿಂಗೆ ಯಾವ ಸೇರ್ತೆ? ಶ್ರೀನಗರಿಂದ. ನಿಂಗೆ ಕ್ಯೂಟೆಸ್ಟ್ ಗಣಪತಿ ಯಾವ್ದು? ಅದು ಏರಿಯಾ ಗೊತ್ತಿಲ್ಲ. ವಿಜಯಾನಂದ ನಗರ, ಲೇಕ್ ಸಿಟಿ ಕಡೆ. ನೋಡಲ್ಲ ಗಣಪತಿ ಅಂದ್ರೆ ಫೋಟೋ ನೋಡೇನಿ. ರಿಯಲ್ ಆಗಿ ನೋಡ್ಬೇಕು. ಡಿಜೆದಾಗ ನೋಡೇನಿ. ರಿಯಲ್ ಆಗಿ ಬಿಟ್ಟು ಹೋಗಿರ್ತಾ. ಹೊಡೆದಾಡ್ರಿ. ಬಿಟ್ಟು ಹೋಗುವಂತ ಹೋಗಿ ನನಗೆ ಹೇಳ್ತಾನ. ಗೈಸ್, ಎಲ್ಲ ಗಣಪತಿನೂ ಕ್ಯೂಟ್ ಅದಾವ. ನನಗಂತೂ ವಿಜಯಾನಂದ ನಗರ ನಮ್ಮ ಹಳೆ ಮನೆ ಕಡೆ ಗಣಪತಿ ಭಾಳ ಸೇರ್ತು. ಈಗ ನೆಕ್ಸ್ಟ್ ಯಾವ ಕಡೆ? ಕಮಲಾಪುರ್, ಶಿವಾಜಿ ಸರ್ಕಲ್, ಆಮೇಲೆ ಮಾರ್ಕೆಟ್ ಕಡೆ.
A few moments later. ನೋಡೋಣ ತಡಿ ಗೈಸ್, ನಾವೀಗ ಬಂದೀವಿ ಗೊಲ್ರೋನಿಗೆ. ಇಲ್ಲಿ ಗಣಪತಿ ಭಾಳ ಚೆನ್ನಾಗಿ ತಂದಾರೆ. ನೋಡೋಣ ಅಂತ ತೋರಿಸ್ತೇನೆ, ನೀವು ಬರ್ರಿ ನೋಡಿ. ನಾವು ಬಂದೇವಿ ಈಗ ಸಂಗಮ್ ಥಿಯೇಟರ್ ಕಡೆ. ಮಾರ್ಕೆಟ್ ಫುಲ್ ರಶ್ ಆಗ್ಬಿಟ್ಟೈತಿ, ಯಾಕಂದ್ರೆ ನಾಳೆ 5 ದಿನ ಗಣಪತಿ ಹೋಗ್ತಾವಲ್ಲ, ಪೂರಾ ಮಾರ್ಕೆಟ್ ರಶ್ ಆಗೈತಿ. ಧಾರವಾಡನಾಗ ಫುಲ್ ಜೋರು ನಡೆದೈತಿ ಈಗ ಹಬ್ಬ ಸೆಲೆಬ್ರೇಷನ್ ಎಲ್ಲ. ಈಗ ಸಂಗಮ್ ಥಿಯೇಟರ್ ಕಡೆ ತೋರಿಸ್ತೇನೆ ಅಂತ ನೋಡ್ಕೊಂಬರಿ. A few moments later. ಗೈಸ್, ಧಾರವಾಡ ಸ್ಪೆಷಲ್ ಬಂದ್ ಮಿರ್ಚಿ ತಿನ್ನತ್ತೇವೆ ಇಲ್ಲಿ. ಏನಿದೆ ಲ್ಯಾಂಡೇಜ್ ರಿಫ್ರೆಶ್ಮೆಂಟ್ ಒಳಗೆ ಅಭಿ ಮತ್ತು ಅಮೋಗಿ ಗೈಸ್. ನಮ್ಮ ವಿಶ್ವ ಹೋದ ಅರ್ಧಕ್ಕೆ ಒಂದು ಕೆಲಸ ಇತ್ತು, ಅವ್ರ ಮನೆಯೊಳಗೆ ಗಣಪತಿ ಇಡ್ತಾರೆ. ಸೊ ಪೂಜೆಗೆ ಒಂದು ಸಾಮಾನು ತೊಗೊಂಡು ಹೋಗೋದಿತ್ತು. ಸೊ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಾವ. ಈಗ ನಾವು ಸಂಗಮ್ ಥಿಯೇಟರ್ ಲೈನ್ ಬಜಾರಿನ ಗಣಪತಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಾರ್ಕೆಟ್ ಕಡೆ ಬಂದೇವಿ. ಸೊ ಇಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬರ್ರಿ. ಸುಭಾಷ್ ರೋಡ್ ಕಡೆ ಗಣಪತಿ ನೋಡಕ್ ಬಂದೀವಿ. ಕಾರಂಜಿ ಎಲ್ಲ ಹಾಕ್ಬಿಟ್ಟಾರೆ ಇಲ್ಲಿ. ಗೈಸ್, ಈಗ ನಾವು ಸುಭಾಷ್ ರೋಡ್ ಗಣಪತಿ ನೋಡ್ಕೊಂಡು ಗಾಂಧಿ ಚೌಕ್ ಕಡೆ ಹೊಂಟೇವು. ಮುಂದೆ ಎಷ್ಟು ಚಂದ ರೆಡಿ ಮಾಡಾರಲ್ಲ, ಡೆಕೋರೇಟ್ ಮಾಡಾರ ಗಣಪತಿ ಎಲ್ಲ ನೋಡಿ ಫುಲ್ ಖುಷಿ ಅನ್ಸೋದೈತಿ. ಅಭಿ ಹೆಂಗ ಅನ್ಸೋದೈತಿ? ಮಸ್ತ್ ಅನ್ಸದ. ಕಾರಂಜಿ ಗಿರಂಜಿ ಎಲ್ಲ ಮಾಡ್ಯಾರ, ಮಸ್ತ್ ಡೆಕೋರೇಟ್ ಮಾಡ್ಯಾರ ಈ ಸಲ ಫುಲ್ ಧಾರವಾಡನ. ಗಣಪತಿನೂ ಅಷ್ಟೇ ಸುಂದರ ಅದಾವ. छान आहे, खूप छान आहे गणपती. लवकर लवकर पुढे चला. लवकर लवकर आहे. चलो चलो सगळा मंडळ. One hour later. ಸೊ ಗೈಸ್, ನಾವು ಹೋಗಿ ಎಲ್ಲ ಗಣಪತಿ ನೋಡ್ಕೊಂಡ್ ಬಂದ್ವಿ. ಈಗ ಆಲ್ಮೋಸ್ಟ್ ಒಂದು 15 ಗಣಪತಿ ಮೇಲೆ ದರ್ಶನ ಆಗೈತಿ. ಯಾವ್ಯಾವ ಮೇನ್ ಗಣಪತಿ ಇರೋದು ಧಾರವಾಡ ಒಳಗೆ ಭಾಳ ಚಲೋ ಅನ್ನಿಸ್ತು. ಆ್ಯಂಡ್ ನಾ ಇವರಿಬ್ಬರಿಗೂ ಒಂದು ಕ್ವಶನ್ ಕೇಳಿದ್ದೆ, ಗಣಪತಿ ಹಬ್ಬ ಎದಕ್ಕೆ ಸೆಲೆಬ್ರೇಟ್ ಮಾಡ್ತಾರಂತ. ಬಟ್ ಅವ್ರಿಬ್ರಿಗೆ ಗೊತ್ತಿರಲಿಲ್ಲ. ಬಟ್ ವಿಸರ್ಜನೆ ಎದಕ್ಕೆ ಮಾಡ್ತಾರಂತ ಅಮೋಗಿ ಗೊತ್ತೈತೆ ಅಂತ ಹೇಳ್ತಾ ಕೇಳಿ. ಸೊ ನನಗೆ ಗೊತ್ತಿರೋ ಹಂಗೆ, ನಾ ಕೇಳಿರೋ ಹಂಗೆ ಏನೈತಂದ್ರೆ, ವ್ಯಾಸದೇವ್ರಿಗೆ ಮಹಾಕಾವ್ಯ ಬರ್ಯಾಕ ಗಣಪತಿ ಕಡೆ ಕೇಳ್ತಾರೆ. ಅವರು ಗಣಪತಿ ಅಗ್ರಿ ಮಾಡ್ತಾರೆ. ಸೊ ಮಹಾಕಾವ್ಯ ಬರ್ಯಾಕ ವ್ಯಾಸದೇವ್ರು ಏನು ಹೇಳ್ತಾರಂತ ಒಂದು ಷರತ್ತು ಇರ್ತಾರೆ. 9 ದಿನ ನಾನು ಏನಾದರೂ ಕಂಪ್ಲೀಟಾಗಿ ಹೇಳ್ತೇನೆ, ಯಾಕೋ ಜಾಬ್ ಮಾಡ್ಲಾರ್ದಂಗೆ. ಅದನ್ನು ನೀನು ನಾ ಶ್ಲೋಕ ಅಷ್ಟೇ ಹೇಳ್ತೇನೆ, ನೀ ಡಿಸ್ಕ್ರಿಪ್ಷನ್ ವಿವರಣೆ ಏನೈತಲ್ಲ ನೀ ಅದನ್ನು ತಿಳ್ಕೊಂಡು ನೀನು ಬರೀಬೇಕಂತೆ. ಗಣಪತಿ ಅಗ್ರಿ ಮಾಡಿ ಓಕೆ ಅಂದ್ರೆ ಕಂಟಿನ್ಯೂ ಬರೀತಾರೆ 9 ದಿನ. 9 ದಿನ ಆದಮೇಲೆ ವ್ಯಾಸದೇವ್ರ ಕಣ್ಣು ತೆಗೆದು ನೋಡಿದಾಗ ಗಣಪತಿದ ಟೆಂಪ್ರೇಚರ್ ಜಾಸ್ತಿ ಆಗಿಬಿಟ್ಟಿರ್ತೈತಿ. ಸೊ ಅದನ್ನು ಕೂಲ್ ಡೌನ್ ಮಾಡೋಕ್ಕೆ ವ್ಯಾಸದೇವರು ಗಣಪತಿನ ತೊಗೊಂಡೋಗಿ ನೀರೊಳಗೆ ಮುಳುಗಿಸ್ತಾರೆ. ಸೊ ಅವಾಗಿಂದ್ರೆ ಇದು ವಿಸರ್ಜನೆ ಸ್ಟಾರ್ಟ್ ಆಯಿತು ನನಗೆ ಗೊತ್ತಿರೋ ಹಂಗೆ. ಅದರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಇದ್ದರೆ ಏನಾರು ಆ್ಯಡ್ ಮಾಡಬೇಕಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳೋಣ. ಸೊ ಅಷ್ಟೇ ವಿಸರ್ಜನೆ ಎದಕ್ಕೆ ಮಾಡ್ತಾರೆ ಅನ್ನಂದ್ರೂ ಗೊತ್ತಾಯ್ತು ನಮಗೆ.
ಆ್ಯಂಡ್ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾನಂತ. ಸೊ ವಿಡಿಯೋ ಲೈಕ್ ಆಗಿತ್ತಂದ್ರೆ ನಿಮ್ಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡ್ಕೊತ ಇರಿ ಅಷ್ಟೇ. ಆ್ಯಂಡ್ ಎಲ್ಲ ಗಣಪತಿ ನಮ್ಗೆ ತೋರಿಸಿದ್ದೆ ನಮ್ಮ ಅಭಿಯಾನ. ಬಾಯ್, ಗುಡ್ ನೈಟ್. ಎಲ್ಲ ಕಡೆ ನಮ್ಗೆ ಕರ್ಕೊಂಡು ಹೋಗಿ ಮಸ್ತ್ ದರ್ಶನ ಮಾಡಿಸಿದ. ಸೊ ಭಾಳ ಚಲೋ ಅನ್ನಿಸ್ತು ಅಡ್ಡಾಡಿ. ಆ್ಯಂಡ್ ವಿಶ್ವಭಾವ ಇರಬೇಕಿತ್ತು ಬಟ್ ಹೋಗ್ಬಿಟ್ಟ, ಅವ್ನ ಕೆಲಸ ಇತ್ತು ಅಂತಂದು ಅಷ್ಟೇ. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೇನಂತ. ಗಣಪತಿ ಬಪ್ಪ ಮೋರೆಯಾ. So see you in the next vlog guys. Until then, bye bye, take care, love you all. Bye.